ನಮಸ್ತೆ, ನಾನಿವತ್ತು ಒಂದು ಇಂಪಾರ್ಟೆಂಟ್ ವಿಷಯನ ಹೇಳಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ. ನಿಮ್ಮ ಸುತ್ತಮುತ್ತ ಯಾರಾದ್ರೂ ಕ್ಯಾನ್ಸರ್ ಇಂದ ಬಳಲ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ಕ್ಯಾನ್ಸರ್ಗೆ ರಸಾಯನ ಆಯುರ್ವೇದದಿಂದ ಟ್ರೀಟ್ಮೆಂಟ್ ನೀಡ್ತಾ ಇದ್ದಾರೆ. ಸೊ ಇಲ್ಲಿ ಸಾಕಷ್ಟು ಜನ ಪೇಷಂಟ್ಸ್ ಕೂಡ ಇದ್ದಾರೆ. ಪೇಷಂಟ್ ಕಡೆಯವರು ಒಬ್ರು ಇದ್ದಾರೆ, ಬನ್ನಿ ಅವ್ರ ಹತ್ರ ಮಾತಾಡೋಣ. ನಮಸ್ತೆ ಸರ್. ನಿಮ್ಮ ಹೆಸರು? ಸುನಿಲ್ ಅಂತ. ಬಂದಿರೋದು ಇಲ್ಲಿಂದ? ನಾನಿರೋದು ಬೆಂಗಳೂರಲ್ಲೇ. ನಂಗೆ ಕೋ ಬ್ರದರ್ಗೆ ಇಶ್ಯೂ ಇತ್ತು, ಸೊ ಅವರು ಗದಗಿಂದ ಬಂದಿದ್ದಾರೆ. ಪೇಷಂಟ್ ನೇಮ್ ಸರ್? ಮಂಜುನಾಥ್ ಅಂತ. ಅವ್ರ ಏಜ್ 49. ಏನ್ ಕ್ಯಾನ್ಸರ್ ಆಗಿತ್ತು ಅವ್ರಿಗೆ? ಅವ್ರಿಗೆ ಥ್ರೋಟ್ ಅಲ್ಲಿ ಕ್ಯಾನ್ಸರ್ ಆಗಿದೆ. ಮುಂಚೆನೆ ಕನ್ಸಲ್ಟ್ ಮಾಡಿದ್ವಿ. ಈ ಹಾಸ್ಪಿಟಲ್ ಬಗ್ಗೆ ನಾವು ಆನ್ಲೈನ್ ಅಲ್ಲಿ ನೋಡ್ಬಿಟ್ಟು ಒಂದ್ಸರಿ ಕನ್ಸಲ್ಟ್ ಮಾಡೋಣ ಅಂತ ಬಂದಿದ್ದು. ನೀವೀಗ ಥ್ರೋಟ್ ಕ್ಯಾನ್ಸರ್ ಅಂತ ಹೇಳಿದ್ರಿ ಅಲ್ವಾ, ಮುಂಚೆ ಸಿಂಪ್ಟಮ್ಸ್ ಏನಿತ್ತು ಇನಿಷಿಯಲ್? ಸೊ ಇನಿಷಿಯಲ್ ಸಿಂಪ್ಟಮ್ಸ್ ಅಂದ್ರೆ ಅವ್ರಿಗೆ ಮುಂಚೆ ಕಾಫ್ ತರ ಫೀಲ್ ಆಗಿತ್ತು. ಸೊ ಮುಂಚೆ ನಾವು ಅಲ್ಲಿ ಕನ್ಸಲ್ಟ್ ಮಾಡಿದಾಗ ವಿ ಕೇಮ್ ಟು ನೋ ಅಬೌಟ್ ಇನ್ 2023. ಓಕೆ, ಸೊ ಹೌದು, ಕೀಮೋ ಮತ್ತೆ ರೇಡಿಯೇಷನ್ಸ್ ಎಲ್ಲ ಮಾಡಿಸಿದ್ವಿ. ಸೊ ಕಡಿಮೆ ಆಗ್ಬಿಟ್ಟು ಮತ್ತೆ ಆಫ್ಟರ್ 11 months ಇಟ್ ರೀಅಟ್ಯಾಕ್. ಸೊ ಅದಾದ್ಮೇಲೆ ಮತ್ತೆ ಕೀಮೋ ಆಗಿದೆ, ಕಡಿಮೆ ಏನಾಗಿಲ್ಲ. ಸೊ ಸೇಮ್ ಪೊಸಿಷನ್ ಅಲ್ಲಿ ಇರೋದ್ರಿಂದ ಸೊ ಹ್ಯಾವ್ ಕನ್ಸಲ್ಟೆಡ್ ಮಲ್ಟಿಪಲ್ ಡಾಕ್ಟರ್ಸ್. ದಿಸ್ ಹಾಸ್ಪಿಟಲ್ ಡಾಕ್ಟರ್ಸ್ ಆಲ್ಸೋ ಹ್ಯಾಸ್ ಗಿವನ್ ದ ಬೆಸ್ಟ್ ಐಡಿಯಾ. ಹೆಂಗ್ ಗೊತ್ತಾಯ್ತು ಈ ಹಾಸ್ಪಿಟಲ್ ಬಗ್ಗೆ? ಇಲ್ಲಿ ಬರ್ಬೇಕು ಅಂತ ಯಾರು ರೆಫರ್ ಮಾಡಿದ್ರು ನಿಮಗೆ? ಸೊ ಸೋಷಿಯಲ್ ಮೀಡಿಯಾ ಅಲ್ಲಿ ಈ ಹಾಸ್ಪಿಟಲ್ ಬಗ್ಗೆ ನೋಡಿದ್ವಿ ಅಂಡ್ ವಿ ಕೇಮ್ ಟು ನೋ ಅಬೌಟ್ ದ ಬೆಸ್ಟ್ ರಿಸಲ್ಟ್ಸ್. ಸೊ ಫೈನ್ ಸರ್, ಥ್ಯಾಂಕ್ ಯು. ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಸೊ ಇಲ್ಲಿ ಕೊಡೋದು ರಾಸಾಯನ ಆಯುರ್ವೇದ ಟ್ರೀಟ್ಮೆಂಟ್, ಅದ್ರ ಜೊತೆಗೆ ನೀವು ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಕೂಡ ತಗೋಬಹುದು. ಅದು ನಿಮ್ಮ ಇಮ್ಯುನಿಟಿ ಪವರ್ ನ ಇನ್ನೂ ಜಾಸ್ತಿ ಮಾಡುತ್ತೆ. ಇದು ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಅಂಡ್ ಪೇನ್ ಕೂಡ ಇರೋದಿಲ್ಲ. ಸೊ ನೋಡಿದ್ರಲ್ಲ, ನಿಮ್ಮ ಸುತ್ತಮುತ್ತ ಯಾರಾದ್ರೂ ಕ್ಯಾನ್ಸರ್ ಪೇಷಂಟ್ ಇದ್ರೆ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಅಂಡ್ ನಿಮ್ಮಲ್ಲಿ ಯಾರಾದ್ರೂ ಕ್ಯಾನ್ಸರ್ ಪೇಷಂಟ್ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ. ಕಂಪ್ಲೀಟ್ ನಿಮ್ಮ ರಿಪೋರ್ಟ್ ನ ಕಳ್ಸಿಕೊಟ್ರೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಗೋ ಅಂಡ್ ಚೆಕ್ ಔಟ್.